ಉಮ್ಮತ್ತಿನ ಜನರು ಬಹಳ ಗಮನ ಕೊಟ್ಟುಕೊಳ್ಬೇಕು ಇದು ವಸ್ತುಗಳಿಗೆ. ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಬರುವ ಕಾಲದಲ್ಲಿ ನನ್ನ ಉಮ್ಮತಿನ ಜನರು 5 ವಸ್ತುಗಳಿಗೆ ಪ್ರೀತಿ ಮಾಡುತ್ತಾರೆ ಮತ್ತು 5 ವಸ್ತುಗಳಿಗೆ ಮರೆಯುತ್ತಾರೆ. 5 ವಸ್ತುವಿನ ಪ್ರೀತಿ ಅವ್ರ ಹೃದಯ ಒಳಗೆ ಇರುತ್ತದೆ. 5 ವಸ್ತುವಿನ ಅವರು ಮರೆಯುತ್ತಾರೆ, ನೆನಪಿರೋದಿಲ್ಲ, ಮರೆದು ಜೀವನ ಮಾಡ್ತಿರ್ತಾರ. ಅದು 5 ವಸ್ತುಗಳು ಯಾವುದು? ಇವತ್ತು ನಮ್ಮ ದೃಷ್ಟಿಯೊಳಗೆ ಕಂಡು ಬರುತ್ತದೆ ಪ್ರೀತಿಯ ಸಹೋದರರೇ. ಬಹಳಷ್ಟು ಜನರು ಇದರ ಒಳಗೆ ಬಿದ್ದಿದ್ದಾರೆ. ನಮ್ಮ ಹುಜೂರ್ ನಮಗೆ ಹೇಳಿದ ಮಾತು ಹಕ್ಕಿದೆ ಪ್ರೀತಿಯ ಸಹೋದರರೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮೊದಲೇ ವಸ್ತು ಹೇಳಕ್ ಹೊಂದಿದ್ದಾರೆ. ಪ್ರಪಂಚದಲ್ಲಿ ಬರೋ ಕಾಲದನ್ನ ಉಮ್ಮತ್ತಿನ ಜನರು 5 ವಸ್ತುಗೆ ಪ್ರೀತಿ ಮಾಡುತ್ತಾರ, 5 ವಸ್ತುಗೆ ಮರೆಯುತ್ತಾರ. ಆ ಮೊದಲೇ ವಸ್ತು ಹೇಳಿದ್ರು, ನನ್ನ ಉಮ್ಮತ್ತಿನ ಜನರು ಪ್ರಪಂಚಕ್ಕೆ ಜಾಸ್ತಿ ಪ್ರೀತಿ ಮಾಡ್ತಾರ, ಈ ಭೂಲೋಕಕ್ಕೆ ಜಾಸ್ತಿ ಪ್ರೀತಿ ಮಾಡ್ತಾರ, ಪರಲೋಕಕ್ಕೆ ಮರೆಯುತ್ತಾರ. ಇವತ್ತು ಹಕ್ಕಿಕತೆ ಇದಿಲ್ಲ. ನಾವು ನಮಾಜ್ ಬಿಡಿಯೋದು, ಸುನ್ನತೆ ಮುಸ್ತಫಾ ಬಿಟ್ಟು ನಾವು ಏನ್ ಮಾಡ್ಕೊಂಡಿದೀವಿ? ಇವತ್ತು ಶರೀಯತ್ ಒಂದು ಬಿಟ್ಟು ನಾವು ದೂರ ಆಗಿದ್ದೀವಿ. ಕಾರಣ ಏಕೆ? ಪ್ರಪಂಚದಲ್ಲಿ ನಾವು ಬೆಳಿಬೇಕು, ಪ್ರಪಂಚದಲ್ಲಿ ನಾವು ದೊಡ್ಡವಾದ ಮನೆ ಕಟ್ಟಬೇಕು, ಪ್ರಪಂಚ ನಾವು ಗೆದ್ದಬೇಕು. ನಾವು ಪ್ರೀತಿಯ ಸಹೋದರಿ, ಅಲ್ಹಮ್ದುಲಿಲ್ಲಾಹ್, ಪ್ರಪಂಚದಲ್ಲಿ ದುಡೀರಿ, ಬೆಳೀರಿ. ಆದರೆ ನಾವು ನಮ್ಮ ದುಡಿಮೆ ಜೊತೆ 5 ವಕ್ತಿನ ನಮಾಜಿನ ಪಾಬಂದಿನೇ ಇರಬೇಕು. ಈ ಪ್ರಪಂಚದ ದುಡಿಮೆ ನಮ್ಮ ಮನೆಗಾಗಿ. ನಾವು ಮನೆ ಬಿಟ್ಟು ನಾವು ಏನ್ ಕೆಲಸ ಮಾಡಕ್ ಹೋಗ್ತೀವಿ? ಏನು ನಾಳೆ ಅಲ್ಲಿ ಕೊಟ್ಟು ಕಳ್ಸಕಲ್ಲ. ಅದು ನಮ್ಮ ಮನೆಯಲ್ಲಿ ಹೆತ್ತಿ ಮಕ್ಕಳು, ಅಕ್ಕ ತಂಗಿ, ತಾಯಿ ತಂದಿದಾರ, ಅವ್ರಿಗಾಗಿ ನಾವು ದುಡಕ್ ಹೊಂಟಿದೀವಿ. ನಮ್ಮ ಮನೆಯಲ್ಲಿ ಯಾವುದೇ ತರಹದ ವಸ್ತು ಕಡಿಮೆ ಬೀಳಬಾರ್ದು. ನಾನು ದುಡ್ದಿದ್ರೆ ನಾನು ಮನೆ ನಡೆಯೋದು ಎಲ್ಲಾರಿಗೆ ಹಕ್ಕೆ ಇರ್ತಿದಿಲ್ಲ. ಇದು ಯಾರಾದ್ರೆ ಸುಮ್ ಕುಂತಿದ್ರೆ ಏನಾದ್ರೆ ಮನೆ ನಡೀತೈತಿ? ನಡೆಯೋದಿಲ್ಲ. ದುಡಿಲೇಬೇಕು ಪುರುಷ. ಆದ್ರೆ ಪ್ರೀತಿಯ ಸಹೋದರಿ, ಮನೆಗಾಗಿ ನೀವು ಬಿಟ್ಟು ಹೋಗೋದು ಮನೆಗಾಗಿ. ಹಗಲು ರಾತ್ರಿ ಶ್ರಮವನ್ನು ಪಡಕೊಂತಿದ್ರ, ಕಷ್ಟ ಪಡಕೊಂತಿದ್ರ. ಆದ್ರೆ ಕಾಯಂ ಇರೋದು ಮನೆ. ಕಬರಿನ ಬಗ್ಗೆ ಸ್ವಲ್ಪ ಏನಾದ್ರೂ ತಯಾರಿ ಮಾಡಿದೀರಾ? ಅದರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದೀರಾ? ಕಬರ್ನಲ್ಲಿ ನಮ್ಮ ಹೃದಯದ ಬೆಳಕು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರ್ತಾರೆ. ಅವ್ರ ಬಾಗಿಲು ಹೋಗಿ ಹೇಳೋದಕ್ಕೆ ಏನಾದ್ರೂ ಪ್ರಶ್ನೆ ತಯಾರಿ ಮಾಡಿದೀರಾ? ಉತ್ತರ ತಯಾರಿ ಮಾಡಿದೀರಾ? ಇವತ್ತು ನಾವು ಪ್ರಪಂಚದಲ್ಲಿ ಎಷ್ಟು ಟೆನ್ಷನ್ ತಗೊಳ್ಕೊಂತಿದೀವಿ. ಹುಜೂರ್ ಸಲ್ಲಲ್ಲಾಹು ಹೇಗೆ ಹೇಳಿದ್ರು, ಪ್ರಪಂಚದ ಪ್ರೀತಿ ಅವರ ಒಳಗೆ ಇರುತ್ತದೆ, ಭೂಲೋಕಕ್ಕೆ ಪ್ರೀತಿ ಮಾಡುತ್ತಾರೆ, ಪರಲೋಕದ ಪ್ರೀತಿ ಅವರ ಹೃದಯ ಒಳಗೆ ಇರುವುದಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ಕರ್ಕೊಂಡು ಊರಿನ ಹೊರಗಡೆ ಹೋಗಿದ ನಂತರ ಅಲ್ಲಿ ಎಷ್ಟೋ ಕಸದ ಗುಂಡಿತ್ತು, ಅದರ ಒಳಗೆ ಎಲ್ಲವನ್ನು ಬಿತ್ತಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಬೂ ಹುರೈರಾ ಹೇಳಿದ್ರು, ಅಯ್ಯ ಅಬೂ ಹುರೈರಾ, ನೋಡು ಎಲಬು. ಇದು ಯಾರು ಜನರನ್ನ ಎಲಬು ಗೊತ್ತಿದೆ? ಅಯ್ಯ ಅಬೂ ಹುರೈರಾ, ಇದಕ್ಕಿಂತ ಮುಂಚೆ ಈ ಜನರು ತನ್ನ ಸಂಪತ್ತಿನ ಮೇಲೆ ಹೆಮ್ಮೆ ಮಾಡ್ತಿದ್ರು, ಸೊಕ್ಕ ಪಡ್ಕೊಂತಿದ್ರು. ನನ್ನ ಕಾರು ಅಷ್ಟಿದೆ, ನನ್ನ ದೊಡ್ಡ ಬಂಗ್ಲಾ ಇದೆ, ನಾನು ರೇಷ್ಮೆ ಬಟ್ಟೆ ಹಾಕೊಂತೀನಿ, ನನ್ನ ಚಪ್ಪಲಿ ದೊಡ್ಡ ದುಡ್ಡಿನ ನನ್ನ ಚಪ್ಪಲಿ. ಈ ರೀತಿ ಹೆಮ್ಮೆ ಮಾಡ್ತಿದ್ರು ತನ್ನ ಜೀವನ ಮೇಲೆ. ಇವತ್ತು ನೋಡು ಅಯ್ಯ ಹುರೈರಾ, ನೋಡು ಯಾವ ರೀತಿ ಪರಿಸ್ಥಿತಿ ಆಗಿದೆ. ಹಜರತ್ ಅಬೂ ಹುರೈರಾ ಅವರಿಗೆ ತೋರ್ಸಾಕೊಟ್ಟಿದ್ದಾರೆ. ಈ ಪ್ರಪಂಚಕ್ಕೆ ಪ್ರೀತಿ ಮಾಡುವ ಪ್ರೀತಿಯ ಸಹೋದರರೇ, ಬಹಳ ಗಮನ ಕೊಟ್ಟು ನಾವು ಕೇಳಬೇಕು. ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಸಹಾಬಾ ಕರಾಮಿಗೆ ಹೇಳಿದ್ರು, ನೀರು ತಗೊಂಡ್ ಬಾರಿ. ಸಹಾಬಾ ಕರಾಮ್ ಜೇನು ತುಪ್ಪ ಮತ್ತು ನೀರು ತಗೊಂಡ್ ಬಂದ್ರು. ಬಂದಿದ ನಂತರ ನಾವು ಹಜರತ್ ಅಬೂಬಕರ್ ಸಿದ್ದಿಕ್ ಹೇಗೆ ನೀರು ಸಮೀಪ ತಗೋಬೇಕಾಗಿತ್ತು, ತಗೊಂಡಿದ ನಂತರ ಅಳಾಕೊಂತಿದ್ರು. ಅವ್ರು ಅಳೋದು ನೋಡಿ ಎಲ್ಲಾರು ಸಹಾಬಾ ಕರಾಮ್ ಅಳಾಕೊಂತಿದ್ರು. ಈ ರೀತಿ ಅಳಾಕೊಂತಿದ್ದಾರೆ. ಯಾರಾದ್ರೆ ಸತ್ತಿರಬಹುದು, ಅದಕ್ಕಿಂತ ಜಾಸ್ತಿ ದುಃಖ ಪಟ್ಟು ಅಳಾಕೊಂತಿದ್ದಾರೆ. ಮತ್ತು ನೀರು ಹೇಗೆ ಸಮೀಪ ತಗೊಂತಿದ್ರು, ಮತ್ತೆ ಅಳಾಕೊಂತಿದ್ರು. ಮತ್ತು ಸಹಾಬಾ ಕರಾಮ್ ಅಳಾಕೊಂತಿದ್ರು. ಅವ್ರ ಜೊತೆ ಸಹಾಬಾ ಕರಾಮ್ ಏನ್ ಯೋಚನೆ ಮಾಡಿದ್ರು, ಅಯ್ಯೋ ಅಲ್ಲಾ, ಇದರ ಕಾರಣ ನಮ್ಗೆ ಕೇಳಾಕ ಸಮಯ ಸಿಗ್ತಿಲ್ಲ ಅಂತ ಯೋಚನೆ ಮಾಡಾಕೊಂತಿದ್ರು. ಹಜರತ್ ಅಬೂಬಕರ್ ಸಿದ್ದಿಕ್ ಸ್ವಲ್ಪ ಸಮಯ ಆಗಿದ ನಂತರ ತನ್ನ ಕಣ್ಣಿನ ನೀರನ್ನು ಒರೆಸ್ಕೊಂಡು ಸುಮ್ಮನಾದ್ರು. ಎಲ್ಲಾ ಸಹಾಬಾ ಕರಾಮ್ ಕೇಳಿದ್ರು, ಅಯ್ಯ ಹಜರತ್ ಅಬೂಬಕರ್ ಸಿದ್ದಿಕ್ ಅಮೀರುಲ್ ಮುಫ್ಮಿನೀನ್, ನೀವು ಈ ರೀತಿ ಎದಕ್ಕೆ ಅಳಾಕೊಂತಿದ್ದೀರಾ? ಅವರದು ಕಾರಣ ಏಕೆ? ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ನಾನು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾಗಿಲು ಇದ್ಯಾ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನನ್ನ ಕಣ್ಣಿಗೆ ಆ ವಸ್ತು ಕಾಣಕೊಂತಿದ್ದಿಲ್ಲ. ಆದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ವಸ್ತುಗೆ ಹಠವನ್ನು ಮಾಡಾಕೊಂತಿದ್ರು, ದೂರ ಮಾಡಾಕೊಂತಿದ್ರು. ದೂರ ಆಗು, ನನ್ನಿಂದ ದೂರ ಆಗು. ನಾನು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದೆ, ಯಾ ರಸೂಲುಲ್ಲಾಹ್, ಯಾವುದು ವಸ್ತುಗೆ ನೀವು ದೂರ ಮಾಡಾಕೊಂತಿದ್ದೀರಾ? ಯಾವುದು ವಸ್ತುಗೆ ನಿಮ್ಮಿಂದ ನೀವು ದೂರ ಇಡಾಕೊಂತಿದ್ದೀರಾ ಯಾ ರಸೂಲುಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಯ್ಯ ಅಬೂಬಕರ್,
ನನ್ನ ಸಮೀಪ ಪ್ರಪಂಚ ಬಂದಿತ್ತು. ಅಯ್ಯ ಅಬೂಬಕರ್, ನನ್ನ ಸಮೀಪ ಪ್ರಪಂಚ ಬಂದಿತ್ತು. ಈ ಪ್ರಪಂಚಕ್ಕೆ ನಾನು ದೂರ ಮಾಡಕ್ ಹೋಗ್ತಿದ್ದೆ. ನನ್ನಿಂದ ದೂರ ಆಗು. ಆದ್ರೆ ಆ ಪ್ರಪಂಚ ಹೋಗೋದು ಮುಂಚೆ ನಂಗೆ ಒಂದು ಮಾತು ಹೇಳ ಗೊತ್ತು. ಯಾ ರಸೂಲಲ್ಲಾಹ್, ನಾನು ನಿಮ್ಮ ಸಮೀಪ ಬರಕ್ ಕುಂತಿದ್ದೆ ಯಾ ರಸೂಲಲ್ಲಾಹ್. ಆದ್ರೆ ನೀವು ನಿಮ್ಮನಿಂದ ನಂಗೆ ದೂರ ಮಾಡಿದಿರ ಯಾ ರಸೂಲಲ್ಲಾಹ್. ಆದರೆ ಬರುವ ಕಾಲದಲ್ಲಿ ನಿಮ್ಮ ಉಮ್ಮತ್ತಿನ ಜನರು ಈ ರೀತಿ ನನಗೆ ಯಾರು ದೂರ ಮಾಡಂಗಿಲ್ಲ. ಎಲ್ಲರೂ ತನ್ನ ಹೃದಯ ಒಳಗೆ ಇಟ್ಕೊಂಡು ನನಗೆ ಪ್ರೀತಿ ಮಾಡುತ್ತಾರೆ ಯಾ ರಸೂಲಲ್ಲಾಹ್ ಅಂತ ಪ್ರಪಂಚ ಹೇಳಕುಂತಿತ್ತು. ಆ ಯೋಚನೆ, ಆ ಮಾತನ್ನು ಯೋಚನೆ ಮಾಡಿ ನಾನು ಒಳಗೆ ಕೂತಿದ್ದೇನೆ ಅಂತ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಮಾ ರೂಮಿ ಕಡೆ ಒಬ್ಬ ವ್ಯಕ್ತಿ ಬಂದ. ತನ್ನ ಕನಸಿನ ಅರ್ಥ ಕೇಳಿದ. ಹಜರತ್, ನಾನು ನಿನ್ನೆ ರಾತ್ರಿ ಒಂದು ಕನಸು ನೋಡಿದ್ದೇನೆ. ಆ ಕನಸಿನ ಅರ್ಥ ಏನು ಹಜರತ್? ಜಲಾಲುದ್ದೀನ್ ರೂಮಿ ಕಡೆ ಆ ವ್ಯಕ್ತಿ ಅರ್ಥ ಕೇಳ್ದ. ಏನ್ ಕನಸು ನೋಡಿದೀಯಾ? ಹಜರತ್, ನಾನು ರಾತ್ರಿಯಲ್ಲಿ ಮಲಗಿದ ನಂತರ ಒಂದು ವಸ್ತುವಿನ ಅವಶ್ಯಕತೆ ಬಿಟ್ಟು ನಾನು ಹೊರಗಡೆ ಬಂದೆ. ಹೇಗೆ ಹೊರಗಡೆ ಬರಬೇಕು? ಮನೆ ಬಿಟ್ಟು ಬಂದಿದ ನಂತರ ನಾನು ಏನ್ ನೋಡುತ್ತೇನೆ? ನನ್ನ ಹಿಂದೆ ಒಂದು ಸಿಂಹ ನಿಂತಿದ್ದಾನೆ. ನಾನು ಆ ಸಿಂಹ ಹೇಗೆ ನನಗೆ ನೋಡಬೇಕಿತ್ತು, ಆ ಸಿಂಹಗೆ ನೋಡಿ ನಾನು ಓಡಾಡಕ್ ಕುಂತಿದ್ದೇನೆ. ನನ್ನ ಹಿಂದೆ ಆ ಸಿಂಹ ಓಡಿ ಬರಾಕ್ ಕುಂತಿದ್ದೀನಿ. ಕನಸ್ ಹೇಳಕ್ ಕುಂತಿದ್ದಾರೆ. ನಾನು ಕನಸಿನ ಈ ರೀತಿ ನೋಡಿದ್ದೇನೆ. ನಾನು ಮನೆಯಿಂದ ಹೊರಗಡೆ ಬಂದ್ಯಾ, ಸಿಂಹಗೆ ಹೇಗೆ ನೋಡಬೇಕು, ನಾನು ಓಡಾಡಕ್ ಕುಂತಿದ್ದೇನೆ. ಸಿಂಹ ನನ್ನ ಹಿಂದೆ ಬರಾಕ್ ಕುಂತಿದ್ದೆ. ಹಜರತ್, ನಾನು ಓಡ್ಕೊತಾ ಒಂದು ಬಾವಿ ಬಂತು. ಆ ಬಾವಿ ಸಮೀಪ ಒಂದು ಗಿಡ ಇತ್ತು. ಆ ಗಿಡದ ಟಂಗಿ ಏನಿದೆ, ಬಾವಿನ ನಡ್ರಾಗ ಜೋತವನ್ನು ಬಿದ್ದಿತ್ತು. ಹಜರತ್, ನಾನು ಸಿಂಹನಿಂದ ನನ್ನ ಜೀವ ಉಳಿಸ್ಕೋಬೇಕಂತ ನಾನು ಏನ್ ಮಾಡಿದ್ದೆ, ಹೋಗಿ ಆ ಗಿಡದ ಟಂಗಿ ಹಿಡ್ಕೊಂಡು ನಾನು ಜೋತ್ ಬಿದ್ದೆ. ಹಜರತ್, ನಾನು ಹೇಗೆ ಆ ಗಿಡದ ಟಂಗಿಗೆ ನಾನು ಹೇಗೆ ಹಿಡ್ಕೊಂಡು ನಾನು ನಡ್ರಾಗ ಜೋತ್ ಬಿಡಬೇಕಿತ್ತು. ನಾನು ಏನ್ ನೋಡುತ್ತೇನೆ, ಸಿಂಹನಿಂದ ನನ್ನ ಜೀವ ಉಳಿದ್ ಬಿಡಪ್ಪ ಅಂತ ನಾನು ಯೋಚನೆ ಮಾಡಕ್ ಕುಂತಿದ್ದೆ ಹಜರತ್. ಆದ್ರೆ ನಾನು ಏನ್ ನೋಡುತ್ತೇನೆ, ತಳಗಡೆ ಒಂದು ದೊಡ್ಡವಾದ ಹಾವು ಬಾಯಿ ತಕೊಂಡು ಕುಂತಿದ್ದೆ. ಕನಸಿನಲ್ಲಿ ನೋಡಿದ್ದೇನೆ ಹಜರತ್. ಇಷ್ಟೆಲ್ಲ ಹಜರತ್, ಆ ಯಾವ್ದು ಟಂಗಿ ನಾನು ಹಿಡಿದಿದ್ದೇನೆ. ಆ ಟಂಗಿಗೆ ಒಂದು ಕರೆ ಇಲಿ, ಒಂದು ಬೇರೆ ಇಲಿ ಒಂದು ಜೋರಾಗಿ ಕಟ್ ಮಾಡಕ್ ಕುಂತಿದ್ದಾರೆ. ಹಜರತ್. ಆದ್ರೆ ಆ ಬಾವಿ ಗಾಡಿದ ಸಮೀಪ ಒಂದು ಜೇನುತುಪ್ಪ ಇತ್ತು. ಆ ಜೇನುತುಪ್ಪದಲ್ಲಿ ನಾನು ಹೇಗೆ ಬಟ್ಟವನ್ನು ಹಾಕಿ ತಗೊಂಡು ನಾನು ತಿನ್ಬೇಕಾಗಿತ್ತು. ಆ ಜೇನುತುಪ್ಪದಲ್ಲಿ ನಾನು ಹುಚ್ಚಾದೆ ಹಜರತ್. ಆ ಜೇನುತುಪ್ಪನಲ್ಲಿ ನಾನು ಹೇಗೆ ಹುಚ್ಚಾಗಬೇಕಿತ್ತು, ಆ ಫಾಸ್ಟ್ ಕಟ್ ಮಾಡುವ ಇಲಿ ಮರಿಗಳೇನಿದೆ ಅದರ ಬಗ್ಗೆ ನನಗೆ ಭಾವನೆ ಇಲ್ಲ, ಯೋಚನೆ ಇಲ್ಲ. ತಳೆಗಳ ಹಾವು ಇದೆ ಅನ್ನೋದನ್ನ ನಾನು ಮರಿತು ಬಿಟ್ಟಿದ್ದೇನೆ. ಬರೀ ಜೇನುತುಪ್ಪದ ಪ್ರೀತಿಗಳಿಗೆ ನಾನು ಹುಚ್ಚಾಗಿದ್ದೇನೆ. ಹೇಗೆ ಕಣ್ಣು ತೆಗಿ ನಾನು ನೋಡ್ಬೇಕಿತ್ತು, ಆ ಇಲಿಗಳು ಟಂಗಿ ಗಟ್ಟೆ ಮಾಡಿದರೆ ನಾನು ಒಳಗಡೆ ಬಿದ್ದಿದ್ದೀನಿ ಹಜರತ್. ಇದರ ಅರ್ಥ ಏನು? ಜಲಾಲುದ್ದೀನ್ ರೂಮಿ ಕಡೆ ಬಂದು ಈ ವ್ಯಕ್ತಿ ಪ್ರಶ್ನೆ ಕೇಳಿದ. ಪ್ರೀತಿಯ ಸಹೋದರರೇ, ಇದರ ಅರ್ಥ ನಮ್ಮೆಲ್ಲರ ಜೀವನ ಒಳಗಿದೆ. ಹಜರತ್ ಜಲಾಲುದ್ದೀನ್ ರೂಮಿ ಹೇಳಿದ್ರು, ನೀನು ಮನೆಯಲ್ಲಿ ಆರಾಮಾಗಿ ಮಲಗಿದ್ಯಾ, ಆ ಮಲಗೋದು ಜಾಗ ಯಾವುದು? ತಾಯಿಯ ಹೊಟ್ಟಿ. ಯಾವುದು? ತಾಯಿಯ ಹೊಟ್ಟಿ. ನಿನ್ಗೆ ಅವಶ್ಯಕತೆ ಬಿತ್ತು, ನೀವು ಹೊರಗಡೆ ಬಂದ್ಯಾ. ತಾಯಿ ಹೊಟ್ಟಿನಿಂದ ನೀನ್ ಪ್ರಪಂಚದಲ್ಲಿ ಬಂದಿ. ಮನೆ ಬಿಟ್ಟು ಹೊರಗಡೆ ಬಂದೆ ನೀನು. ತಾಯಿ ಹೊಟ್ಟಿನಿಂದ ಹೊರಗಡೆ ಪ್ರಪಂಚದಲ್ಲಿ ಬಂದೆವು. ಹೊರಗಡೆ ಇನ್ನು ಅವಶ್ಯಕತೆ, ವಸ್ತುವಿನ ಅವಶ್ಯಕತೆ ಏನು ಬಿದ್ದಿತ್ತು, ವಸ್ತು ತಗೊಳಗೆ ಏನ್ ಬಂದಿದ್ಯಾ, ಅದು ಮುಂಚೆ ಏನಿದು ತಾಯಿ ಹೊಟ್ಟಿ. ಹೊರಗಡೆ ಬರೋದು ತಾಯಿ ಹೊಟ್ಟಿ ಬಿಟ್ಟು ಪ್ರಪಂಚದಲ್ಲಿ ಬಂದಿದ್ಯಾ. ಪ್ರಪಂಚದಲ್ಲಿ ಬಂದಿದ ನಂತರ ಸಿಂಹ ಏನಿತ್ತು, ಅದು ಸಿಂಹ ಅಲ್ಲ, ಅದು ನಿನ್ನ ಸಾವು. ನಾವು ಹುಟ್ಟಿದ ನಂತರ ನಮ್ಮ ಹಿಂದೆ ಸಾವು ಐತಿಲ್ಲ. ನಾವು ಯಾವಾಗ ಸಾಯ್ತು ಯಾರಾದ್ರೆ ಗ್ಯಾರಂಟಿ ಐತಿ. ಆದ್ರೆ ಹಿಂದೆ ಸಾವು ಓಡೋದನ್ನ ಬರಾಕ್ ಕುಂತಿದೆ. ನೀ ಏನ್ ತಪ್ಪಸ್ಕೊಂಡು ಓಡಾಕ್ ಕುಂತಿದ್ಯಲ್ಲ, ನಿನ್ನ ಸಾವು ನಿನ್ನ ನೀ ಓಡಾಕ್ ಕುಂತಿದ್ಯಾ. ಇವತ್ತು ಜನರು ಪ್ರಪಂಚದಲ್ಲಿ ನಾನು ಉಳ್ಕೋಬೇಕು, ನಾನು ಜೀವಿತ ಇರ್ಬೇಕು. ಏಕಿರ್ಬೇಕು? ನನ್ನ ಸಂಪತ್ತಿದೆ, ನನ್ನ ಹಣ ಇದೆ, ನಾನು ಇನ್ನು ಬೆಳಿಬೇಕು, ನಾನು ಇನ್ನು ಜಮಾ ಮಾಡಬೇಕು. ಯಾವ್ದು ಸಂಪತ್ ಬಗ್ಗೆ ಯೋಚನೆ ಮಾಡಕ್ ಕೂತಿದ್ದೀರಾ? ರಸೂಲುಲ್ಲಾಹನ ಪ್ರೀತಿನೇ ಇಲ್ಲ, ಒಂದು ಟೈಮಿನ ನಮಾಜ್ನೇ ಇಲ್ಲ, ಸುನ್ನತನೇ ಇಲ್ಲ. ಹಜರತ್ ಜಲಾಲುದ್ದೀನ್ ರೂಮಿ ಹೇಳಿದ್ರು, ಅದು ನಿನ್ನ ಪ್ರಪಂಚ, ಹಿಂದೆ ಬರೋದು ಸಿಂಹ ಅಲ್ಲ, ನಿನ್ನ ಸಾವು. ನೀನು ಹೇಗೆ ತಪ್ಪಿಸ್ಕೊಂಡು ಓಡಬೇಕಿತ್ತು. ಉಳಿದ ನಂತರ ಆ ಗಿಡ ಏನಿದೆ, ಆ ಗಿಡ ಅದು ಹಗಲು ರಾತ್ರಿ. ಏನದು? ಹಗಲು ರಾತ್ರಿ. ಆ ಗಿಡ ನಿನ್ನ ಬೆಳಕು. ಮತ್ ಹೇಳಿದ್ರು, ಆ ಟಂಗಿ ಹಿಡ್ಕೊಂಡು ಜೋರ್ ಬಿದ್ದಿದ ನಂತರ ಆ ಕರೆ ಇಲಿ ಮತ್ತು ಬೆಳೆದು ಇಲಿ ಏನಿತ್ತು, ಆ ಕರೆ ಇಲಿ ಏನಿದೆ ಅದು ಕತ್ಲ ರಾತ್ರಿ.
ಬೆಳೆಯೋದು ಇಲಿ ಏನಿದೆ ಅದು ಹಗಲ, ಬೆಳಗಿನ ಜಾವದ ಬೆಳಕು, ಹಗಲಲ್ಲಿ ನಾವೇನ್ ಮಾಡ್ತೀವಿ ಅದು ಹಗಲು. ತಳಗಳ ಏನು ಹಾವು ಇದೆ ಅದು ನಿನ್ನ ಸಮಾಧಿ. ನೀನು ಹೇಗೆ ಹುಟ್ಟಿ ಬಂದಿದೀಯಾ, ಪ್ರಪಂಚದಲ್ಲಿ ಬಂದಿದ ನಂತರ ನಿನ್ನ ಸಾವು ನಾನು ಸಾಯಿಬಾರ್ದು ಅಂತ ನೀವು ಓಡಾಡ್ಕೊಂತಿದ್ಯಾ, ಓಡ್ಕೊಂತ ಹೇಗೆ ಬಂದಿದೀಯಾ, ಆದ್ರೆ ನಿನ್ನ ಜೀವನ ನೀ ಕಳ್ಯಾಕ್ ಕುಂತಿದ್ಯಾ. ಆದ್ರೆ ನಿನ್ನ ಜೀವನದ ದಾರಿ ಹಗ್ಗ ಟಂಗಿ ಏನಿದೆ ಹಗಲು ರಾತ್ರಿ ಕಡ್ಯಾಕ್ ಕುಂತಿದೆ. ನಿಮ್ಮ ಜೀವನದ ವಯಸ್ಸೇನಿದೆ ಹಗಲು ರಾತ್ರಿ ಇಲಿ ಮರಿ ಕಡಿದಂಗಿದೆ, ಹಗಲು ರಾತ್ರಿ ನಮ್ಮ ಜೀವನವನ್ನು ಕಡ್ಯಾಕ್ ಕುಂತಿದ್ದಾರೆ. ಅದನ್ನ ಕಾಬ್ರಿನ ಸಮೀಪ ಆಗ ಕುಂತಿದೀವಿ. ಪ್ರೀತಿಯ ಸಹೋದರರೇ, ಅದು ಜೇನುತುಪ್ಪ ಏನಿದೆ ಇದು ಪ್ರಪಂಚದ ಸಂಪತ್ತಿನ ನಿನ್ನ ರುಚಿ ಅಂತ ಹೇಳಕ್ ಕುಂತಿದ್ದಾರೆ ಹಜರತ್ ಜಲಾಲುದ್ದೀನ್ ರೂಮಿ ಅವರು. ಇವತ್ತು ಇದು ಪ್ರಪಂಚದ ರುಚಿನೇ ನಮ್ಗೆ ನಮ್ಮ ಸಾವಿನಿಂದ ದೂರ ಮಾಡಿದೆ, ನಮ್ಗೆ ನಮಾಜಿನಿಂದ ದೂರ ಮಾಡಿದೆ ನಮ್ಗೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು, ನನ್ನ ಉಮ್ಮತ್ತಿನ ಜನರು 5 ವಸ್ತುವಿನ ಪ್ರೀತಿ ತನ್ನ ಹೃದಯಗಳಿಗೆ ಹಿಡ್ಕೊತಾರೆ ಮತ್ತು 5 ವಸ್ತುವನ್ನು ಮರೆಯುತ್ತಾರೆ. ಮೊದಲೇ ವಸ್ತು ಹೇಳಿದ್ರೆ ಏನಂತ, ಪ್ರಪಂಚದ ಪ್ರೀತಿ ಹೃದಯ ಒಳಗಿರುತ್ತದೆ ಮತ್ತು ಆಕಾಶನೇ ಪರಲೋಕದ ಪ್ರೀತಿ ಅವರ ಒಳಗಿರುವುದಿಲ್ಲ. ಎರಡನೇ ವಸ್ತು ಹೇಳಿದ್ರು, ಸಂಪತ್ತಿನ ಪ್ರೀತಿ ಅವರ ಒಳಗಿರುತ್ತದೆ. ಸಂಪತ್ತು, ಹಣ, ಸಂಪತ್ತು, ಅದರ ಪ್ರೀತಿ ಅವರ ಒಳಗಿರುತ್ತದೆ. ಆದ್ರೆ ನಾಳೆ ಹಶ್ರ ಮೈದಾನದಲ್ಲಿ ಅಲ್ಲಾಹನ ಕಡೆ ನಿಮ್ಮ ಸಂಪತ್ತಿನ ಲೆಕ್ಕ ಕೊಡಬೇಕಿಲ್ಲ. ನೀವು ಎಲ್ಲಿಂದ ಜಮಾ ಮಾಡಿದ್ದೀರಾ, ಹರಾಮಿನಿಂದ ಜಮಾ ಮಾಡಿದ್ದೀರಾ, ಏನು ಮೋಸ ಮಾಡಿದ್ರೆ ಜಮಾ ಮಾಡಿದ್ದೀರಾ? ಇವತ್ತು ನಮ್ಮ ಮುಸಲ್ಮಾನ್ ಜನರು ಇಷ್ಟು ಹರಾಮಿನ ದುಡ್ಡು ಜಮಾ ಮಾಡಕ್ ಕುಂತಿದ್ದಾರ, ಬಡ್ಡಿ ಯಾವ ತನಕ ಮಾಡಕ್ ಕುಂತಿದಾರ. ಅಲ್ಲಾಹು ಅಕ್ಬರ್. ಬಡ್ಡಿ ಅವರ ನಮ್ಮ ಸುಧೋರಿ ದೊಡ್ಡವಾದ ಹರಾಮಿದೆ, ಇಸ್ಲಾಮನಲ್ಲಿ ಹರಾಮಿದೆ. ಮುಸಲ್ಮಾನ್ ಜನರು ಬುದ್ಧಿ ಒಂತರ ಮಾಡಕ್ ಕುಂತಿದ್ದಾರ. ಪ್ರೀತಿಯ ಸಹೋದರರೇ, ನಮ್ಮ ಜನರು ಸುಧಾರಣೆ ಆಗಬೇಕು. ನೀವು ಎಷ್ಟು ಜಮಾ ಮಾಡ್ತೀರಾ ಜಮಾ ಮಾಡ್ರಿ ನೀವು, ಆದ್ರೆ ಅಲ್ಲಾಹನ ಕಡೆ ಉತ್ತರ ಕೊಡಬೇಕು. ಎಲ್ಲಿಂದ ಜಮಾ ಮಾಡಿದ್ದೀರಾ, ಯಾರ್ಯಾರಿಗೆ ಮೋಸ ಮಾಡಿ ಜಮಾ ಮಾಡಿದ್ದೀರಾ, ಇದು ಯಾರು ಹೇಳಕ್ ಕುಂತಿದ್ದಾರೆ? ನಮ್ಮ ಹೃದಯದ ಬೆಳಕು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಕಷ್ಟಪಟ್ಟು ದುಡ್ಯಾಕ್ ಕುಂತಿದ್ದೀವಿ. ಯಾರಿಗೆ ಮೋಸ ಮಾಡಿ ದುಡಾಕ್ ಹೋಗ್ಬೇಡ್ರಿ ಪ್ರೀತಿಯ ಸಹೋದರಿ. ಇದು ನಮ್ಮ ರಸೂಲ್ ಅಲ್ಲಾಹನ ಶಿಕ್ಷಣ ಅಲ್ಲ. ದುಡೀರಿ, ಕಷ್ಟಪಟ್ಟು ದುಡೀರಿ ನೀವು, ಹಗ್ಲು ರಾತ್ರಿ ದುಡೀರಿ ನೀವು. ನಿಮ್ಮ ದುಡಿಮೆದು ಶಕ್ತಿ ನಿಮ್ಮಿಂದ ದುಡೀರಿ. ಹರಾಮ್ನ ದುಡಾಕ್ ಹೋಗ್ಬೇಡ್ರಿ ದಯವಿಟ್ಟು ಯಾವ ಕಡೆ. ಆ ದುಡ್ಡು ಪ್ರಪಂಚದಲ್ಲಿನೇ ಸುಖ ಕೊಡೋದಿಲ್ಲ, ಸತ್ಯದ ನಂತರನೇ ಸುಖ ಕೊಡೋದಿಲ್ಲ, ನಾಳೆ ಸತ್ಯದ ನಂತರ ನಿಮ್ಗೆ ಸುಖ ಕೊಡೋದಿಲ್ಲ. ಮತ್ತು ಮೂರನೇ ಮಾತು ಹೇಳಿದ್ರು, ನನ್ನ ಉಮ್ಮತ್ತಿನ ಜನರು ಬರೋದ ಕಾಲದಲ್ಲಿ ಜನರಿನ ಪ್ರೀತಿ ಹೃದಯ ಒಳಗೆ ಇರುತ್ತದೆ, ಅಲ್ಲಾಹನ ಪ್ರೀತಿ ಹೃದಯ ಒಳಗೆ ಇರೋದಿಲ್ಲ. ನೋಡ್ರಿ ಎಷ್ಟು ದೊಡ್ಡ ಮಾತಾಡಿದ್ರು. ಇವತ್ತು ನಮ್ಮ ಗೆಳೆಯ, ಬಾಪ ನಾನಿಲ್ಲಿ ಕಟ್ಟಿ ಮೇಲೆ ಕುಂತಿದ್ದೇನೆ, ನಾನು ಬರಾಕ್ ಕುಂತಿದ್ದೇನೆ, ಪ್ರೀತಿ ಇಲ್ಲ ಬರಾಕ್ ಕುಂತಿದ್ದೇನೆ. ಮಸಜಿದ್ನಲ್ಲಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಹಯ್ಯ ಅಲ ಸ್ವಲ ಹಯ್ಯ ಅಲ ಫಲ, ದಿನಕ್ಕೆ 5 ಸಾರಿ ಕರೆಯುತ್ತಾನೆ ಅಲ್ಲಾಹು ಬಿಸರ್. ಒಂದು ಸಾರಿ ಸಮಯ ಬಿಟ್ಟು ಹೋಗಿದ್ದೀರಾ? ಜನರಿನ ಭಯ ಇರುತ್ತದೆ, ಜನರ ಪ್ರೀತಿ ಇರುತ್ತದೆ, ಅಲ್ಲಾಹನ ಪ್ರೀತಿ ಭಯ ಅವರ ಒಳಗೆ ಇರುವುದಿಲ್ಲ. ಪ್ರೀತಿಯ ಸಹೋದರರೇ, ಮೇಲಾದೊಂದು ನಬಿಗೆ ನಾವು ಬದಲಾವಣೆ ಆಗ್ಬೇಕು. ಅಲ್ಹಮ್ದುಲಿಲ್ಲಾಹ್, ಒಂದೇ ದಿನದಲ್ಲಿ ನಾವು ಇಷ್ಟು ಸಂತೋಷದಿಂದ ನಾವು ಮೇಲಾದವರಿಗೆ ಮಾಡಕೊಂಡಿದ್ದೇವೆ. ನಮ್ಮ ಪ್ರೀತಿ ಇದೆ ಪ್ರೀತಿಯ ಸಹೋದರರೇ. ಅವರಿಂದ ನಮಗೆ ಜೀವನ ಸಿಕ್ಕಿದ್ದು, ಅವರಿಂದ ನಮ್ಗೆ ಇದು ಪ್ರಪಂಚ ಸಿಕ್ಕಿದ್ದು. ನಾವು ಏಕೆ ಮಾಡಬಾರದು? ನಾವು ಮಾಡಿ ಹಕ್ಕಿದ್ದು ನಾವು ಸಾಯಿ ತನಕ ಮಾಡ್ತೀವಿ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿನ್ನೆ ಜೀವಿತಿದ್ರು, ಇವತ್ತು ಜೀವಿತಿದ್ದಾರೆ, ಕಯಾಮತ್ ತನಕ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವಿತಿದ್ದಾರೆ. ಅಲ್ಹಮ್ದುಲಿಲ್ಲಾಹ್, ನಮ್ಮ ಹುಜೂರ್ ನಮ್ ಜೊತೆ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಮದೀನಾ ಮುನವ್ವರ್ ನಮ್ಗೆ ನೋಡಕ್ ಕುಂತಿದ್ದಾರೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಗೆ ನೋಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಪ್ರಪಂಚದ ಪ್ರೀತಿ ಅವರೊಳಗೆ ಜನರಿನ ಪ್ರೀತಿ ಇರುತ್ತದೆ, ಅಲ್ಲಾಹನ ಪ್ರೀತಿ ಇರುವುದಿಲ್ಲ. ಇದು ಮೂರನೇ ಮಾತು ಹೇಳಿದ್ರು. ನಾಲ್ಕನೇ ಮಾತು ಏನ್ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು? ನನ್ನ ಉಮ್ಮತ್ತಿನ ಜನರೊಳಗೆ ಪಾಪದ ಪ್ರೀತಿ ಇರುತ್ತದೆ, ಪಾಪದ ಪ್ರೀತಿ ಇರುತ್ತದೆ, ಪುಣ್ಯ ಮಾಡದು ಪ್ರೀತಿ ಇರುವುದಿಲ್ಲ, ಬಳಿ ಬಿಡುತ್ತಾರೆ. ಇವತ್ತು ಹೆಜ್ಜೆಗೆ ಪಾಪ ಮಾಡಾಕುತ್ತಿದೆ, ಸುಳ್ಳು ಹೇಳಾಕುತ್ತಿದ್ದಾರೆ. ಇವತ್ತು ಮಕ್ಕಳಿನ ತಲಿನಿಂದ ತಗೊಂಡು ಕಾಲ ತನಕ ಇವತ್ತು ಎಷ್ಟು ಪಾಪನಲ್ಲಿ ಹೇಳಾಕುತ್ತಿದೆ ನೀವೇ ನೋಡ್ಕೊಂಡು. ಕಟ್ಟಿಂಗ್ ನೋಡ್ಕೋರಿ, ಪಾಪದ ಕಟ್ಟಿಂಗ್ ಇದೆ. ಬಟ್ಟೆ ನೋಡ್ಕೋರಿ, ಪಾಪದ ಬಟ್ಟೆ ಇದೆ. ಪ್ಯಾಂಟ್ ನೋಡ್ಕೋರಿ, ಆಕ್ಷನ್ ಅಂತೆ ಫ್ಯಾಷನ್. ಎಂತ ಫ್ಯಾಷನ್? ಹೀರೋ ಹಾಕಿದಂತೆ ಹರಿದಿದ್ದು ನಾವೇ ಹಾಕೊಂಡಿದ್ದೀವಿ. ಇದು ಯಾರು ನಮ್ಗೆ ಶಿಕ್ಷಣ ಕೊಟ್ಟಿದ್ದು? ಇಂತಹ ಪಾಪ ಅಂದ್ರೆ ಪ್ರೀತಿ ಜಾಸ್ತಿ ಇರುತ್ತದೆ, ಪಾಪದ ಪ್ರೀತಿ ಜಾಸ್ತಿ ಇರುತ್ತದೆ, ಪುಣ್ಯದ ಪ್ರೀತಿ ಅವರ ಒಳಗಡೆ ಇರುವುದಿಲ್ಲ. ಪ್ರೀತಿಯ ಸಹೋದರರೇ, ಸ್ವರ್ಗ ಹಾಗೆ ಸಿಗೋದಿಲ್ಲ, ಸ್ವರ್ಗ ಹಾಗೆ ಸಿಗುವುದಿಲ್ಲ. ಶ್ರಮ ಪಡಬೇಕು, ತಕವಾವರು ಆಗಬೇಕು, ನಮಾಜಿನ ಪಾಬಂದಿ ಆಗ್ಬೇಕು, ಸುನ್ನತಿನ ಪಾಬಂದಿ ಆಗ್ಬೇಕು, ಅಲ್ಲಾಹನ ಸಂತರ ಅವರೆಲ್ಲಾಗೆ ಜಾಸ್ತಿ ಪ್ರೀತಿ ಮಾಡಬೇಕು. ಆಮೇಲೆ ಹೋಗಿ ನೀವು ಸ್ವರ್ಗವಾಸಿ ಆಗ್ತೀರ. ಅಲ್ಲಿ ತನಕ ಸ್ವರ್ಗವಾಸಿ ಆಗುದಿಲ್ಲ. ಹುಜೂರ್ ಸಲ್ಲಲ್ಲಾಹು ಹೇಳಿದ್ರು, ಪಾಪ ಜಾಸ್ತಿ ಪ್ರೀತಿ ಇರುತ್ತದೆ. ಇವತ್ತು ಪ್ರಪಂಚದಲ್ಲಿ ಅಲ್ಲಾಹು ಅಕ್ಬರ್ ಪ್ರೀತಿಯ ಸಹೋದರರೇ. ಮತ್ತು 5ನೇ ಮಾತು ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು,
ನನ್ನ ಉಮ್ಮತ್ತಿನ ಜನರು ಬಾರದ ಕಾಲದಲ್ಲಿ ಸಾವಿಗೆ ಮರೆಯುತ್ತಾರೆ, ಸಾವಿಗೆ ಮರೆಯುತ್ತಾರೆ, ಕಬರಿಗೆ ಮರೆಯುತ್ತಾರೆ. ಕಬರಿನ ಪ್ರೀತಿ ಅವ್ರ ಬಳಿಗೆ ಇರುವುದಿಲ್ಲ, ಸಾವಿಗೆ ಮರೆತು ಜೀವನ ಮಾಡುತ್ತಾರೆ. ಇವತ್ತು ಅಫ್ಸೋಸಿನ ಮಾತು, ನಾವು ಕಬ್ರಸ್ತಾನ್ಗೆ ಹೋಗಿದ್ರೆ ಅಳಬೇಕಾಗಿತ್ತು. ಕಬ್ರಸ್ತಾನ್ಗೆ ಹೋಗಿದ ನಂತರ ನಮ್ಮ ಹೃದಯ ಮೆತ್ತಾಗೆ ಬೆಳೆದು ಕಣ್ಣಿಂದ ನೀರು ಬರಬೇಕಾಗಿತ್ತು. ಇಷ್ಟು ನಮ್ಮ ಹೃದಯ ಕಲ್ಲಾಗಿದೆ, ಗಟ್ಟಾಗಿದೆ. ಕಬ್ರಸ್ತಾನದಲ್ಲಿ ಮಶಾಣದಲ್ಲಿ ಒಂದು ಜನಾಜ ತೆಗೆದು ಹೋಗಿದ್ರೆ ನಮ್ಮ ಕಣ್ಣಿನಿಂದ ನೀರು ಬರಾಕುತ್ತಿಲ್ಲ. ಕಬರಿಗೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಕಬರಿಗೆ ಏನ್ ತಿಳ್ಕೊಂಡಿದ್ದೀರಾ? ಏನ್ ಮುಖೇಶ್ ಅಂಬಾನಿ ಮನೆ ತಿಳ್ಕೊಂಡಿದ್ದೀರಾ? ಅದು ಎಂತ ದೊಡ್ಡ ಹೋದ ಶ್ರೀಮಂತರು ನರಕಲ್ ಸುಳಿಯಾಗುತ್ತಿದ್ದಾರೆ ಅಲ್ಲಿ. ಆದರೆ ಪ್ರೀತಿಯ ಸಹೋದರರೇ, ಆ ಕಬರಿನ ಒಳಗೆ ನಮ್ಮ ದೇಹ ಮೇಲೆ ಯಾವುದೇ ತರಹದ ಶಿಕ್ಷೆ ಆಗಬಾರದು. ನಮ್ಮ ದೇಹ ಮೇಲೆ ಯಾವುದೇ ತರಹದ ಹಾವು ಜೋಳಗಳು ಬರಬಾರದು. ಮಣ್ಣಿನ ಆ ಒಳಗೆ ಸತ್ತಿದ ನಂತರ ನಮ್ಮ ಕಬರಿನ ಮಣ್ಣು ನಮ್ಮ ಒಳಗೆ ಹಚ್ಚಬಾರದಂದ್ರೆ ನಾವು ಆಶಿಖಾನೆ ರಸೂಲ್ ಆಗಬೇಕು, ರಸೂಲಲ್ಲಾಗಿ ಪ್ರೀತಿ ಮಾಡಬೇಕು. ನೀವು ಎಷ್ಟು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ? ಹಗಲು ರಾತ್ರಿ ರಸೂಲುಲ್ಲಾಹ್ಗೆ ಎಷ್ಟು ನೆನಪು ಮಾಡ್ತೀರಾ? ಈ ಜೀವನ ಬರೀ ರಸೂಲುಲ್ಲಾಹ್ಗೆ ಆಗ್ಬೇಕು. ಅದಕ್ಕೆ ಹೇಳಿದ್ದಾರೆ ಏನಂತ? ಹುಜೂರ್ ತಾಜುಶರಿಯಾರು ಏನಂತ ಹೇಳಿದ್ದಾರೆ? जिंदगी ये नहीं है किसी के लिए, जिंदगी है नबी के लिए, ऐश कर लो यहाँ मुनकिरो 4 दिन, मर के तरसोगे इस जिंदगी के लिए. ಈ ನಮ್ಮ ನ್ಯಾಯಗಳ ಅಕ್ಷರ ಆಗ್ಬೇಕು. ನೀವು ಇಡೀ ಜೀವನ ಹಗಲು ರಾತ್ರಿ ಬರೀ ಮಲಗಿದ್ರೇನೆ ಏನ್ ಹೇಳ್ಬೇಕು? ಮೈ ಸೋ ಜಾऊ ಯಾ ಮುಸ್ತಫಾ कहते कहते, ಮೈ ಸೋ ಜಾऊ ಯಾ ಮುಸ್ತಫಾ कहते कहते. ಹೇಗೆ ನೀವು ರಸೂಲುಲ್ಲಾಹ್ಗೆ ನೆನಪು ಮಾಡಿ ರಾತ್ರಿಗೆ ಮಲಗ್ತೀರಾ, ಬೆಳಗಿನ ಜವಾದಲ್ಲಿ ಅಜಾನ್ ಆಯ್ತು, ಅಲ್ಲಾಹು ಅಕ್ಬರ್ ಅಶ್ಹದು ಲಾ ಇಲಾಹ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್, ಹಯ್ಯ ಅಲಲ್ ಫಲಾಹ್ ಹಯ್ಯ ಅಲಲ್ ಫಲಾಹ್ ಹಯ್ಯ ಅಲಲ್ ಫಲಾಹ್ ಹಯ್ಯ ಅಲಲ್ ಫಲಾಹ್ ಅಸ್ಸಲಾತು ಖೈರು ಮಿನನ್ ನೌಮ್, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಹೇಗೆ ಧ್ವನಿ ಬಂತು ಅವಾಗ ಏನ್ ಹೇಳ್ಬೇಕು? ರಾತ್ರಿಗೆ ಮಲಗೋದು ಮುಂಚೆ ಮೈ ಸೋ ಜಾऊ ಯಾ ಮುಸ್ತಫಾ कहते कहते, ಅಜಾನ್ ಆಯ್ತು ಉಠು ಸಲ್ಲೆ ಅಲಾ कहते कहते, ಉಠು ಸಲ್ಲೆ ಅಲಾ कहते कहते. ಇಂತ ಪ್ರೀತಿವಂತರಾದ್ರಿ, ಇಂತ ಪ್ರೀತಿವಂತರು ನೀವು ಆಗಿದ್ರೆ ಬೆಳಗ್ಗೆ ಸಾಯಂಕಾಲ 5 ಟೈಮ್ ನಮಾಜ್ ಕಟ್ಟಾವಿಗೆ ರಸೂಲ್ ಪ್ರೀತಿಯಿಂದ ನೀವು ಮಾಡಿದ್ರೆ ನಾಳೆ ಸತ್ತಿದ್ರೇನೆ ನಿಮ್ಮ ದೇಹ ಎಂತ ದೇಹ ಇರುತ್ತದೆ? ಅವಾಗ ಎಲ್ಲರೂ ಆಶಿಖಾನೆ ರಸೂಲ್ ಒಂದೇ ನ್ಯಾಯ ಹೇಳ್ತಾರೆ ನ್ಯಾಗಿಲ್ಲ. ಏನಂತ? ಸಮೀ ಮೈದಿ ನಹೀ ಹೋತಿ, ಸಮನ್ ಮೈಲಾ ನಹೀ ಹೋತಾ, ಮೊಹಮ್ಮದ್ ಕೆ ಗುಲಾಮೋ ಕಾ ಕಫನ್ ಮೈಲಾ ನಹೀ ಹೋತಾ. ಇಂತಹ ಪ್ರೀತಿಯ ಸಹೋದರರೇ, ಇಂತ ಪ್ರೀತಿ ಮಾಡೋರಾದ್ರಿ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ತರಹದ ನಮಗೆ ಶಿಕ್ಷಣ ಜ್ಞಾನ ಕೊಟ್ಟಿದ್ದಾರೆ. ನಾನು ಎಲ್ಲಾ ತರ ತಿಳಿಸಿ ಹೇಳ್ಬೇಕಂದ್ರೆ ತಾಯಿ ಬಗ್ಗೆ, ತಂದೆ ಬಗ್ಗೆ, ಕುಟುಂಬಗಳ ಬಗ್ಗೆ ಮತ್ತು ಅಕ್ಕ ತಂಗಿ ಬಗ್ಗೆ, ತಮ್ಮರ ಬಗ್ಗೆ. ಇವತ್ತು ನಮ್ಮ 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 ಕುಟುಂಬಗಳಿಗೆ ಜಾಸ್ತಿ ಜಗಳಾಟ, ಬೈದಾಟ, ಹೊಡೆದಾಟ, ಮಗ ತಂದೆ ತಾಯಿಗೆ ಸರಿಯಾಗಿ ಮರ್ಯಾದೆ ಕೂಡ ಹೊಂದಿದ್ದಿಲ್ಲ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಜೂರ್ ಸಲ್ಲಲ್ಲಾಹು ತಾಯಿ ತಂದೆಯರ ಮರಣ ಹೊಂದಿದ ನಂತರ ಅತಿ ಜಾಸ್ತಿ ತಾಯಿಗೆ ನೆನಪು ಮಾಡಿ ಅಳತಿದ್ರು. ನಮ್ಮ ಕಡೆ ಇವತ್ತು ತಾಯಿ ತಂದೆಯರು ಜೀವಿತಿದಾರ, ಅವ್ರು ಜಾಸ್ತಿ ಸೇವೆ ಮಾಡ್ರಿ, ಅವ್ರ ಮೇಲೆ ಗಮನ ಕೊಡ್ರಿ. ಒಂದು ವಸ್ತು ಕೇಳಿದ್ರೆ 10 ವಸ್ತು ತಂದು ಹಿಡಿದಷ್ಟು ಶಕ್ತಿವಂತರು ನೀವು ಆಗ್ಬೇಕು ತಾಯಿ ತಂದೆಗಾಗಿ ಅಂತವ್ರಾಗ್ರಿ. ತಾಯಿ ತಂದಿರು ಮೂರ್ಖರಾಗಿದ್ದ ನಂತರ ಅವ್ರಿಗೆ ಚಾಕ್ಲೇಟು ಕುರ್ಕುರಿನ ಅವಶ್ಯಕತೆ ಬೀಳುವುದಿಲ್ಲ. ಅವ್ರಿಗೆ ಯಾವ ವಸ್ತುವಿನ ಅವಶ್ಯಕತೆ ಬೀಳ್ತದೆ? ನನ್ನ ಮಗ ನನ್ಗೆ ಸಾಕಬೇಕು. ನಿಮ್ಮ ಬಗ್ಗೆ ಟೆನ್ಷನ್ ತಗೊಂಡು ಶುಗರ್ ಬಿಪಿ ಅವ್ರಿಗೆ ಬರುತ್ತದೆ. ಆದ್ರೆ ತಾಯಿ ತಂದೆ ಏನ್ ಮಾಡ್ತಾರೆ? ನನ್ನ ಮಗನೇ, ನನ್ಗೆ ಬ್ಯಾರೆ ಯಾವುದೇ ಚಾಕ್ಲೇಟ್ ಕುರ್ಕುರಿ ಬೇಡ, ನನ್ಗೆ ಶುಗರ್ ಆಗಿದೆ, ಬಿಪಿ ಆಗಿದೆ, ಮೆಡಿಕಲ್ ಹೋಗಿ ಔಷಧಿ ತಗೊಳ್ಬಾ ಅಷ್ಟೇ ಸಾಕು. ಆದ್ರೆ ಅದಕ್ಕೆ ನಮ್ಮ ಮಕ್ಕಳು ಬೇಜಾರ್, ಇಲ್ಲಮ್ಮ ನಾನು ಬಿಸಿ ಅದೀನಿ. ಪ್ರೀತಿಯ ಸಹೋದರರೇ, ನಿಮ್ಮ ತಾಯಿ ತಂದೆ ನಿಮ್ಮ ಜೊತೆ ಇದಾರೆ ಅಂತೂ ನೀವು ಎಲ್ಲಾ ತರಹದ ದಾರಿಯಿಂದ ಯಶಸ್ವಿಯಾಗಿ ಬರಾಕೊಂತಿದ್ದೀರಾ. ಹೋಗಿ ಕೇಳಿರಿ, ಯಾರ್ದು ತಾಯಿ ತಂದೆ ಮನೆ ಒಳಗಿರ ಎಷ್ಟು ಅವ್ರಿಗೆ ಇದು ಹಾಕುತ್ತಿದೆ, ಎಷ್ಟು ಅವ್ರ ಮೇಲೆ ದುಃಖ ಬರಾಕೊಂತಿದೆ. ನೀವು ಮನಿ ಬಿಟ್ಟು ಹೊರಗಡೆ ಹೋಗಿರ್ತೀರಾ ದುಡಿಯಾಕೆ, ತಾಯಿ ಮನೆ ಒಳಗೆ ಕುಂತು ನಮಾಜ್ ಮಾಡಿದ್ರೆ ಅಷ್ಟೇ, ಆದ್ರೆ ಅಲ್ಲಾಹ್ ಕಡೆ ಪ್ರಾರ್ಥನೆ ಮಾಡ್ತಿರ್ತಾಳ ತಾಯಿ. ಅಯ್ಯಲ್ಲಾ, ನನ್ನ ಮಗ ಈ ಕೆಟ್ಟವಾದ ಬಿಸಿಲಿನಲ್ಲಿ ದುಡಿಯಾಕ್ ಹೋಗಿದ್ದಾನೆ, ಯಾ ಅಲ್ಲಾಹ್ ನನ್ನ ಮಗನಿಗೆ ರಕ್ಷಣೆ ಮಾಡು ಯಾ ಅಲ್ಲಾಹ್. ಪ್ರೀತಿಯ ಸಹೋದರನೇ, ಯಾವೊಮ್ಮೆ ನೋಡಿರಬಹುದು ಎಷ್ಟೋ ಜನರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರ, ಆದ್ರೆ ಕೆಲಸ ಮಾಡಿ ಒಂದೊಂದು ಸಂದರ್ಭದಲ್ಲಿ ಈ ರೀತಿ ನಮ್ಗೆ ಕಣ್ಣಿಗೆ ಕಾಣುತ್ತದೆ. ಏನಂತ? ಇಲ್ಲೇ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಹಾವು ಬರಾಕ್ ಹೋಗಿತ್ತು, ಆ ಹಾವು ನನ್ಗೆ ನೋಡಿ ದಾರಿ ಚೇಂಜ್ ಮಾಡಿತ್ತು. ಆ ಹಾವು ನಿಮ್ಗೆ ನೋಡಿ ದಾರಿ ಚೇಂಜ್ ಮಾಡಿಲ್ಲ. ಮನೆಯೊಳಗೆ ತಾಯಿ ನಿಮ್ಮ ಬಗ್ಗೆ ದ್ವಾ ಮಾಡಕ್ ತಾಯಿ ದ್ವಾ ಸತ್ತಿನಿಂದ ಹಾವು ಬದಲಾವಣೆ ಆಯ್ತು, ಹಾವು ದೂರ ಆಯ್ತು. ಪ್ರೀತಿಯ ಸಹೋದರ, ತಾಯಿಯ ದ್ವಾ, ಎಷ್ಟೋ ಅಲ್ಲಾಹನ ಸಂತರು ತಾಯಿಯ ದ್ವಾನಿಂದ ಒಲಿಯ ಕಾಮಿಲಾಗಿದ್ದಾರೆ, ತಾಯಿಯ ದ್ವಾನಿಂದ. ಇವತ್ತು ತಾಯಿ ತಂದೆ ಸಿಕ್ಕಿದಾರ, ನಾವು ಅವ್ರಿಗೆ ಗೌರವ ಕೊಡಾಕುತ್ತಿಲ್ಲ.
ಪ್ರೀತಿಯ ಸಹೋದರರೇ, ಪ್ರೀತಿ ಮಾಡಿ ಪ್ರಪಂಚದಲ್ಲಿ. ನನ್ನ ಯುವಕರಿಗೆ ಇವತ್ತು ನಾ ಇಲ್ಲಿ ಬರೋದು ಉದ್ದೇಶ, ಹಜರತ್ ಹೇಳಿದ್ರು, ನಾನು ಫಸ್ಟ್ ನಲ್ಲಿ ನೋಡಿದ್ಯಾ ಯಂಗ್ ಹುಡುಗರು, ಕಾದ್ರಿಯ ಯಂಗ್ ಕಮಿಟಿ ಹುಡುಗರು ಕೂಡಿ, ಎಲ್ಲಾರು ಹಿರಿಯರು ಎಲ್ಲಾರು ಕೂಡಿ ಅಲ್ಹಮ್ದುಲಿಲ್ಲಾಹ್ ಇಂತ ಒಳ್ಳೆವಾದ ಕಾರ್ಯಕ್ರಮ ಇಟ್ಟಿದ್ದೀರಾ. ಇದೇ ರೀತಿ ಕಾರ್ಯಕ್ರಮ ಇಟ್ಟು ಎಲ್ಲ ನಮ್ಮ ಹಿಂದೂ ಮುಸಲ್ಮಾನ್ ಎಲ್ಲಾ ಸಮಾಜ ಜನರಿಗೆ ಒಂದು ಒಳ್ಳೆವಾದ ಸಂದೇಶ ಕೊಡಿಸೋ ಪ್ರಯತ್ನ ಮಾಡ್ತಾರೆ. ಈಗ ನಮ್ಮ ಜೊತೆ ಉಲಮಾए ಕರಾಮ್ ತಗೊಂಡ್ ಕೆಲಸ ಮಾಡೋ ಪ್ರಯತ್ನ ಮಾಡಿ ಎಷ್ಟರಾಗ್ಲಿ. ಅವ್ರಿಗೆ ಯಾವತ್ತು ಕಾರಣ ದೂರ ಹೋಗ್ಬೇಡಿ. ಏನಾದ್ರೂ ಕಷ್ಟ ಬಂದ್ರೆ ಅವ್ರ ಕಡೆ ಬಂದು ಹೇಳೋ ಪ್ರಯತ್ನ ಮಾಡ್ರಿ. ಹಜರತ್ ನನ್ನ ಮನೇಲಿ ಈ ರೀತಿ ಆಯ್ತು, ಏನಾಗ್ಬೇಕು? ಇವತ್ತು ಮನೆಯಲ್ಲಿ ಕಷ್ಟ ಬಂದಿದ್ರಿ, ನಾವು ಏನ್ ಮಾಡ್ತೀವಿ, ಎಂತ ಅಂತ ಬಾಬಾಗಳು ಹೋಗ್ಬಿಡ್ತೀವಿ. ಲಿಂಬೆ ಹಣ್ಣಗಾಗಿ ಬರೀ ಲಿಂಬೆ ಹಣ್ಣಗಾಗಿ. ಲಿಂಬೆ ಹಣ್ಣಲ್ಲಿದ್ದ ಪ್ರೀತಿಯ ಸಹೋದರರೇ, ನಿಮ್ಮ ಹೃದಯ ಒಳಗೆ ರಸೂಲುಲ್ಲಾಹನ ಪ್ರೀತಿ ಇದ್ದರೆ ಯಾವುದೇ ತರಹದ್ದು ನಿಮ್ಗೆ ಕಷ್ಟನೇ ಗೊತ್ತಾಗ್ತಿದ್ದಿಲ್ಲ. ಆ ಶಿಕಾಲಿ ರಸೂಲ್ ಪ್ರಪಂಚದಲ್ಲಿ ಎಂತ ಬಂದು ಹೋಗಿದ್ದಾರೆ ಗೊತ್ತಾ? ಅವ್ರ ಜೀವನ ಒಳಗೆ ಯಾವುದೇ ತರಹದ ಕಷ್ಟ ಬಂದಿದ್ರೆ ಅಂತ ಇಂತ ಬಾಬಾಗಳೇ ಹೋಗಿದ್ದಿಲ್ಲ. ಕಷ್ಟ ಬಂದಿದ್ರೆ ಮನೆ ಬಿಟ್ಟು ಓಡಿ ಹೋಗಿದ್ದಿಲ್ಲ. ಏನಾದ್ರೂ ತೊಂದರೆ ಬಂದಿದ್ರೆ ಅವ್ರು ತಾಯಿ ತಂದೆಗೆ ಬೇಜಾರಾಗಿ ಮಾತಾಡ್ತಿದ್ದಿಲ್ಲ. ಅವ್ರು ಏನಾದ್ರೂ ಮನೆ ಒಳಗೆ ದುಃಖ ಬಂದಿದ್ರೆ ಮನೆ ಬಿಟ್ಟು ಹೊಲದಲ್ಲಿ ಹೋಗಿ ಕುಂದರ್ತಿದ್ದಿಲ್ಲ. ಅವ್ರ ಒಳಗೆ ಏನಾದ್ರೂ ಕಷ್ಟ ಬಂದಿದ್ರೆ ಹೃದಯ ಒಳಗೆ ರಸೂಲುಲ್ಲಾಹನ ಪ್ರೀತಿ ಇತ್ತು. ಏಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಆ ದುನಿಯಾ ಸಿಜ್ನುಲ್ ಮುಫ್ಮಿನಿ ವ ಜನ್ನತುಲ್ ಕಾಫಿರ್. ಮುಅ್ಮಿನ ಕಾಮಿಲ್ ಜನರಿಗಾಗಿ ಏನಿದೆ, ಪ್ರಪಂಚ ಒಂದು ಜೈಲು ಕೈದ್ ಖಾನಾ ಇದೆ. ಏನು ಕಾಫಿರ್ ಜನರಿದ್ದಾರೆ, ಅಂತಹ ಜನರಿಗೆ ಸ್ವರ್ಗ ಇದೆ. ಆದ್ರೆ ಪ್ರೀತಿಯ ಸಹೋದರರೇ, ಮುಅ್ಮಿನ ಕಾಮಿಲ್ ಅವ್ರ ಜನರ ಮೇಲೆ ಏನಾದ್ರೆ ಕಷ್ಟ ಬಂದಿದ್ರೆ ಒಂದೇ ಮಾತು ಹೇಳ್ತಿದ್ರು, ಏನಂತ? ಕಷ್ಟ ಬಂದಿದ ನಂತರ जीने की तरफ देख ना मरने की तरफ देख, जब चोट लगे दिल को तो मदीने की तरफ देख. जब चोट लगे दिल को तो मदीने की तरफ. मतलब ಏನಾದ್ರೆ ಕಷ್ಟ ಬಂದಿದ್ರೆ, ಯಾ ರಸೂಲುಲ್ಲಾಹಿ ಉನ್ಜುರ್ ಹಾಲನಾ, ಯಾ ಹಬೀಬುಲ್ಲಾಹಿ ಇಸ್ಮಾ ಕಾಲನಾ, ಇನ್ನನಿ ಫೀ ಬಹರಿ ಹಮ್ಮಿ ಮುಗ್ರಕಂ ಖುದಿಯ ಯಶಕಿಲನಾ ಅಶ್ಕಾಲನಾ. ಯಾ ರಸೂಲುಲ್ಲಾಹ್, ಒಂದು ಸಾರಿ ಪ್ರೀತಿಯ ದೃಷ್ಟಿ ಹಾಕಿ ಯಾ ರಸೂಲುಲ್ಲಾಹ್. ಪ್ರೀತಿ ಮಾಡಿ ಪ್ರೀತಿಯ ಸಹೋದರರೇ. ರಸೂಲುಲ್ಲಾಹನ ಮೊದಲ ಪ್ರೀತಿ ರಸೂಲುಲ್ಲಾಹನ ಪ್ರೀತಿ. ರಸೂಲುಲ್ಲಾಹಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿ. ಏನಾದ್ರೂ ಕೆಲಸ ಬಂದ್ರೆ ಲಬ್ಬೈಕ ಯಾ ರಸೂಲುಲ್ಲಾಹ್ ಅಂತ ಹಾಜರಾಗ ಪ್ರಯತ್ನ ಮಾಡಿ. ಏನು? ಲಬ್ಬೈಕ ಯಾ ರಸೂಲುಲ್ಲಾಹ್, ನಾವು ಹಾಜರು ಯಾ ರಸೂಲುಲ್ಲಾಹ್. ಯಾವುದೇ ಕೆಲಸ ಬರ್ಲಿ, ನಾವು ನಮಾಜ್ ಮತ್ತು ಸಾಯಿ ತನಕ ರಸೂಲುಲ್ಲಾಹ್ಗಾಗಿ ನಮ್ಮ ಜೀವನ ತ್ಯಾಗ ಮಾಡಿ ನಾವು ರೆಡಿದ್ದೀವಿ. ಇಂಥವ್ರಾಗ್ರೆ ಪ್ರೀತಿಯ ಸಹೋದರರೇ, ಇವತ್ತು ಒಳ್ಳೆವಾದ ಕಾರ್ಯಕ್ರಮ ಇಟ್ಟು ಇನ್ಶಾ ಅಲ್ಲಾಹ್ ನೀವು ಒಳ್ಳೆವಾದ ಸಂದೇಶವನ್ನು ಕೊಡಿಸಿದ್ದೀರಾ. ಯುವಕರಿಗೆ ನಾನು ಜಾಸ್ತಿ ಹೇಳಾಕುತ್ತಿದ್ದೀನಿ, ಮನೆ ಒಳಗೆ ನಿಮ್ಮ ಹಿರಿಯರು ನಿಮ್ಮ ಮೇಲೆ ದೊಡ್ಡವಾದ ಜವಾಬ್ದಾರಿ ತಿಳ್ಕೊಂಡು ನಿಮ್ಮ ಮೇಲೆ ಭರೋಸೆ ಇಟ್ಕೊಂಡು ಜೀವನ ಮಾಡ್ತಿರ್ತಾರ. ಆದ್ರೆ ನೀವು ಪ್ರಪಂಚದಲ್ಲಿ ಅಂತ ಇಂತ ಹಿಂದೆ ಬಿದ್ದು ನೀವು ನಿಮ್ಮ ಪ್ರೀತಿ ಮಾಡಿ ನಿಮ್ಮ ಸಮಯ ಕಳ್ಕೊಂಡು ನೀವು ಶರವಣಾಸ ಆಗೋ ಪ್ರಯತ್ನ ಮಾಡಕ್ ದುಡೀರಿ, ನಮಾಜಿನ ಪಾಬಂದಿ ಆಗ್ರಿ, ತಾಯಿ ತಂದೆಗೆ ಒಳ್ಳೆ ರೀತಿ ಜೋಪಾನ ಮಾಡಿ ಸೇವೆ ಮಾಡ್ರಿ. ಮತ್ತು ಗುರುಗಳು ಏನಿದ್ದಾರೆ ಉಲಮಾए ಕರಾಮ್, ಅವ್ರ ಜೊತೆ ಪ್ರೀತಿಯಿಂದ ಕೂಡಿ ಅವರಿಂದ ಲಾಭ ಪಡೆದುಕೊಳ್ಳಲು ಪ್ರಯತ್ನ ಮಾಡಿ. ಉಲಮಾए ಕರಾಮಿನ ಬರೀ ಒಂದೇ ದುವಾ ಸಾಕು ಪ್ರೀತಿಯ ಸಹೋದರರೇ. ಉಲಮಾए ಕರಾಮರು ನಿಮ್ಮ ಊರಲ್ಲಿ ಬಂದಿದ ನಂತರ ಒಂದು ಮಸ್ಜಿದ್ ಇಮಾಮ್ ಸಾಹೇಬರು ಬರೀ ತನ್ನ ಊರಿನ ಬಗ್ಗೆ, ತನ್ನ ಮನೆ ಬಗ್ಗೆ, ಕುಟುಂಬ ಅಷ್ಟೇ ಚಿಂತೆ ಮಾಡೋದಿಲ್ಲ. ಒಂದು ಊರಿನ ಇಮಾಮ್ ಆಗಿದ್ದಾರೆ ಅಂದ್ರೆ ಇಡೀ ಊರಿನ ಬಗ್ಗೆ ಚಿಂತೆ ಮಾಡ್ತಿರ್ತಾರ. ಅವರು ಇಡೀ ಊರಿನ ಬಗ್ಗೆ ನಮಾಜ್ ದುವಾ ಮಾಡ್ತಿರ್ತಾರ. ಅತಿ ಜಾಸ್ತಿ ಉಲಮಾए ಕರಾಮ್ಗೆ ಗೌರವ ಪಡಬೇಕು, ಜಾಸ್ತಿ ಕೂಡಿರಬೇಕು. ಅವ್ರಿಂದ ನಾವು रसूलुल्लाह प्रीति पढ़ने प्रयत्न ಮಾಡಬೇಕು. ठीक है, बस इंशाल्लाह तबारक व अल्लाह के बारे में दुआ करता हूँ. मुझे इतना टाइम देकर आप बोलने का मौका दिया, मैं हजरत का बहुत शुक्र अदा करता हूँ. मुझे बहुत शुक्र अदा करता हूँ. और आप लोगों से लास्ट ಕೊನೆಯ ಮಾತು ಹೇಳಿ ನಾನು ಮುಕ್ತಾಯ ಮಾಡುತ್ತೇನೆ. ಇವತ್ತಿನ ಕಾರ್ಯಕ್ರಮ ಜಶ್ನ್ ಈದ್ ಮಿಲಾದುನ್ ನಬಿ ಉದ್ದೇಶ ನಾವು ಇಟ್ಟಿದ್ದೀವಿ. ಮೊದಲ ಪ್ರಾಣ ಆಯತನ್ನು ಓದಿದ್ಯಾ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಆಲಮೀನ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಪ್ರಪಂಚಕ್ಕಾಗಿ ರಹಮತುಲ್ ಆಲಮೀನ್ ಆಗಿ ಬಂದಿದ್ದಾರೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆ ನೀವು ಓದಿರಿ ನೋಡಿ, ನೀವು ನಿಮ್ಗೆ ಆವೇಗ ಗೊತ್ತಾಗುತ್ತದೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಯಾವ ರೀತಿ ಜೀವನ ಮಾಡಿದ್ರು, ಯಾವ ರೀತಿ ಎಲ್ಲಾ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಟ್ರು. ಅವರಂಗೆ ಇವತ್ತಿಗಾಗಿ ಯಾರು ಬರೋದಿಲ್ಲ ಪ್ರೀತಿಯ ಸಹೋದರಿ. ಮೊದಲನೇ ನಬಿ, ಮೊದಲನೇ ನವಾದಿ, ಮೊದಲನೇ ಪ್ರವಾದಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ರು. ಮೊದಲನೇ ಪ್ರವಾದಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಕೊನೆಯ ನಬಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ. ಈ ನಮ್ಮ ಹುಜೂರ್ ಸಲ್ಲಲ್ಲಾಹು ಬಿಟ್ಟು ಮತ್ತೆ ಬೇರೆ ಯಾರು ಪ್ರವಾದಿಯಾಗಿ ಬರೋದಿಲ್ಲ. ನಾವು ಎಲ್ಲಾರು ಪಕ್ಕ ಈಮಾನರಾಗಬೇಕು. ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ. ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ. ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ सल्लल्लाहु अलैहि वसल्लम अल्लाह नबी, अल्लाह प्रवादी बंदिदारे. अल्लाह के बारगाह में मैं दुआ करता हूँ, ऐ मेरी मालिक मौला, कहने में, चलने में, समझाने में जहाँ में सहवन खतन लफ्ज़ कदीम माफ़ अता फरमा. ऐ मेरे मौला, यहाँ पर जो मैं वक्त देकर
जो लोगों को मैं अल्लाह नसीहत की बातें बताई मेरे मौला, मुझसे ज्यादा या अल्लाह इन तमाम लोगों से ज्यादा सबसे पहले मुझ पर इस पर अमल करने की तौफीक अता फरमा। या अल्लाह यहाँ के नौजवानों ने जो कुछ भी मिलकर या अल्लाह यहाँ पर इस मजलिस को सजाई, मेरे मौला इनके मजलिस को अपने बारगाह में कबूल फरमा। ऐ मेरे मौला, मेरे कहीं चलने में कोई भी सहवन खत्म लफ्ज़ गलती माफ अता फरमा। इन तमाम लोगों को गवाह बनाकर मैं तेरे बारगाह में तौबा करता हूँ। अस्तगफिरुल्लाह रब्बी मिन कुल्ली ज़ंबिन व खतीअतिन व अतूबु इलैह। व आखिर दअवाना अनिल हम्दुलिल्लाहि रब्बिल आलमीन। अस्सलामु अलैकुम।